ಎಲ್ಲೆಲ್ಲಿ ಯಾವ ಪಾರ್ಟ್ ಸುತ್ತರೋಗಿದೆ ಗೊತ್ತಿಲ್ಲ. ಮಗ ಫೈನಲಿ we did it. Welcomes to top of the world, the mighty Khardungla. It's great. You are at world highest motorable road. Yeah. How was the road? ಅಲ್ಲಿ ಬಂತಾರೆ ಪೂರ್ತಿ ಗ್ಲೇಷಿಯರ್ಸ್ದು ಇದೆ. ಅದು ಪ್ರಾಬ್ಲಿ ಒಂದು -50-60 ಇರುತ್ತೆ. ಏನಿದೆ ಗುರು, ಹಿಂಗೆ ಹೋಗಿ ಹಿಂಗೆ ಬಂದು ಅಲ್ಲಿ ಹೋಗ್ಬೇಕಲ್ಲ ಗುರು. ಹರೇ ರಾಮ್ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಯಾಕೋ ವೀಲ್ ಸ್ವಲ್ಪ ತುಂಬಾ ಅಲ್ಲಾಡ್ತಿದೆ, ಏರ್ ಕಮ್ಮಿ ಆಗಿದೆಯಾ ಅಂತ. ಲೆವೆಲ್ ಟ್ರಾಫಿಕ್ ಜಾಮ್ ಆಗಿದೆ. ಓಹೋ ಅಣ್ಣ ನಮಸ್ಕಾರ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ನಮಸ್ಕಾರ ಸ್ನೇಹಿತರೆ. ಅಯ್ಯೋ ಇದು ಹೋಗ್ತಾನೆ ಅಲ್ವೇ. ಓಕೆ, ಡೇ 2, ಡೇ 3, 22 ಇವತ್ತು ಡೇಟು. 22 ಅಲ್ಲ ಮಗ ಇವತ್ತು ಡೇಟು. ಇವತ್ತು ಮಂಡೇ 23rd. ಓಕೆ, ಸೊ ಇವಾಗ ಲೇಯಿಂದ ಇನ್ನೊಬ್ರಾಗ ಹೊರಟಿದ್ದೀವಿ. ಆ್ಯಕ್ಚುಲಿ ಇವತ್ತಿಂದ ನಮ್ಮದು ಅಸಲಿ ರೈಡ್ ಶುರು. ಲದಾಖ್ ಬಂದ್ಬಿಟ್ಟು ಇವಾಗ ತುಂಬ ಕಮರ್ಷಿಯಲ್ ಮಾಡಿದ್ದಾರೆ. ಇಲ್ಲ ಹೌದಾ, 1-2 ಸಲ ಇದಾಗಿವ್ರಿಗೂ, ಆಮೇಲೆ ಸರಿ ಹೋಗುತ್ತೆ. ಸೊ ನಿಮ್ಗೆ ಲದಾಖ್ ಬಂದರೂ ಫೀಲೇ ಗೊತ್ತಾಗಲ್ಲ ಇಲ್ಲಿ ಲೇಕ್ ಬಂತು ಅಂದರೆ, ಯಾಕಂದರೆ ಫುಲ್ ಕಮರ್ಷಿಯಲ್ ಮಾಡಿದ್ದಾರೆ. ನಿಮಗೆ ಎಲ್ಲ ಸಿಗುತ್ತೆ ಇಲ್ಲಿ A to Z. ಅದು ನೀವು ನೂಬ್ರಾ, ಈ ಪ್ಯಾಂಗ್ಲಾಂಗು ಮತ್ತು ಹಾನ್ಲೆಲ್ಲ ಹೋಯ್ತು ಅಂದರೆ ಎಲ್ಲ ಲಿಮಿಟೆಡ್ ಸೋರ್ಸು. ನಿಮಗೆ ಈ ಥರ ರೂಮ್ಸ್ ಎಲ್ಲ ಸಿಗೋಲ್ಲ, ಪ್ರಾಪರ್ ರೂಮ್ಸು. ಟೆಂಟ್ ಸಿಗುತ್ತೆ. ಅಪ್ಪ ಜಾಸ್ತಿ ಮಾತಾಡೋಕ್ಕೆ ಹೋಗ್ತಿಲ್ಲ, ಜಾಸ್ತಿ ಮಾತಾಡ್ತಾ ಆಕ್ಸಿಜನ್ದು ಲೆವೆಲ್, ಆಕ್ಸಿಜನ್ ಜಾಸ್ತಿ ಯೂಸ್ ಮಾಡಬೇಕಾಗುತ್ತೆ. ಇವತ್ತು ಒಂದು 130 ಕಿಲೋಮೀಟರ್ಸ್ ಇದೆ. ಸೊ ಹಂಗೆ ಹೋಗ್ತಾ ನಾವು ನೂಬ್ರಾವಲಿಗೆ ಹೋಗ್ತಾನೆ ನಾವು ಇದನ್ನು ಕವರ್ ಆಗುತ್ತೆ, ಕಾರ್ದುಂಗ್ಲಾ ಕವರ್ ಆಗುತ್ತೆ. ಸೊ ಕಾರ್ದುಂಗ್ಲಾ ಬಂದ್ಬಿಟ್ಟು ಆವಾಗ ವರ್ಲ್ಡ್ಸ್ ಹೈಯೆಸ್ಟ್ ಮೋಟ್ರಬಲ್ ರೋಡ್ ಇತ್ತು, ಇವಾಗ ಅದು ಸೆಕೆಂಡ್ ಆಗಿದೆ. ಸೊ ಫಸ್ಟ್ ಆಗಿರೋದು ಉಮ್ಲಿಂಗ್ಲಾ. ಅದನ್ನು ಕವರ್ ಮಾಡೋಕ್ಕೆ ಅಂತಲೇ ಈ ಸಲ ಟ್ರಿಪ್ನ ಪ್ಲ್ಯಾನ್ ಮಾಡ್ಕೊಂಡ್ಬಂದಿರೋದು. ಸೊ ಉಮ್ಲಿಂಗ್ಲಾ ಮೋಸ್ಟ್ಲಿ ನಾಳಿದ್ದು ಹೋಗ್ತೀವಿ. ಇವತ್ತು ಕಾರ್ದುಂಗ್ಲಾ ಮತ್ತು ಡಿಸ್ಕಿಟ್ಟು, ಅಲ್ಲೊಂದು ಇವ್ರದ್ದು ಬುದ್ಧದ್ದು ಸ್ಟ್ಯಾಚ್ಯೂ ಇದೆ. ಅದಾದಮೇಲೆ ಹಂಡರ್ ಅಂತ ಇದೆ, ಅದು ಅಲ್ಲಿ ನಿಮಗೆ ಫುಲ್ ಸ್ಯಾಂಡ್ ಸ್ಟೋನ್ ಸಿಗುತ್ತೆ, ಸ್ಯಾಂಡ್ ಡ್ಯೂನ್ಸು ಸ್ಯಾಂಡ್ ಸ್ಟೋನ್ ನಿಮಗೆ ಈ ಹಾನ್ಲೆಯಿಂದ ಇದಕ್ಕೆ ಹೋಗ್ಬೇಕಾದ್ರೆ ಸಿಗುತ್ತೆ. ಸೊ ನಾಳೆ ಸ್ಯಾಂಡ್ ಡ್ಯೂನ್ಸು ಮತ್ತು ಈ ಡಬಲ್ ಹಂಪ್ ಕ್ಯಾಂಬಲ್ನು ಅದೆಲ್ಲ ಸಿಗುತ್ತೆ ನೂಬ್ರಾದಲ್ಲಿ. ಲಾಸ್ಟ್ ಟೈಮ್ ಹೋಗಿದ್ದಾಗ ಎಲ್ಲ ರೆಕಾರ್ಡ್ ಇದೆ, ಬಟ್ ನಾನು ಎಡಿಟ್ ಮಾಡಿದ್ನೇ ಯಾವುದೂ ಹಾಕಿಲ್ಲ. ಲಾಸ್ಟ್ ಇಯರ್ದು ಎಡಿಟಿಂಗ್ ಮಾಡಿ ಹಾಕಿಲ್ಲ, ಆಲ್ರೆಡಿ ಈ ವರ್ಷ ಮತ್ತೆ ಬಂದಿದ್ದೀನಿ. ನೋಡೋಣ ಯಾವುದು ಚೆನ್ನಾಗಿರುತ್ತೆ ವ್ಯೂ, ಅದನ್ನು ಹಾಕೋಣ. ಸಾರಿ ಸ್ನೇಹಿತರೆ, ಇಲ್ಲಿಂದ ನಾನು ವಾಯ್ಸ್ ಓವರ್ ಕೊಡಬೇಕು. ಓಲ್ಡ್ ಮೈಕ್ ಅಲ್ವಾ, ಸೊ ತುಂಬಾ ವಿಂಡ್ ನಾಯ್ಸ್ ಇತ್ತು, ಆಡಿಯೋ ಯಾವುದೂ ಕ್ಯಾಪ್ಚರ್ ಆಗಿರಲಿಲ್ಲ. ಅದರಿಂದ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನಮಗಿಲ್ಲಿ ರೈಟ್ ಸೈಡು ಒಂದು ಕೆಫೆ ಸಿಗುತ್ತೆ. ಇಲ್ಲಿ ಕಾಫಿ ಮಾತ್ರ ಸೂಪರ್ ಡೂಪರ್ ಟೇಸ್ಟಿ, ಸಖತ್ತಾಗಿತ್ತು. ಅದೇ ಥರ ಮ್ಯಾಗಿ ಮತ್ತು ಫ್ರೆಂಚ್ ಫ್ರೈಸು ಒಳ್ಳೆ ಟೇಸ್ಟ್ ಇತ್ತು. ಇಲ್ಲಿ ಫ್ರೆಂಚ್ ಫ್ರೈಸ್ ಬಂದ್ಬಿಟ್ಟು ಬರೀ 70 ರುಪೀಸು. ಅದೇ ಸೇಮ್ ಫ್ರೆಂಚ್ ಫ್ರೈಸು ನಮ್ಮ ಹೋಟೆಲಲ್ಲಿ ಆಲ್ಮೋಸ್ಟ್ 300 ರುಪೀಸು. ಎಷ್ಟು ಡಿಫ್ರೆನ್ಸ್ ಇದೆ ಗುರು, 300 70 ಲದಾಖಲ್ಲಿ ಗಾಡಿ ಓಡಿಸ್ಕೊಂಡು ಆ ವ್ಯೂ ನೋಡಿಕೊಂಡು ಹೋಗ್ತಾ ಇರೋ ಮಜನೇ ಬೇರೆ. ಈ ವ್ಯೂ ನೋಡಿ ಹೇಗಿದೆ. ಫಸ್ಟ್ ಏನಾದರೂ ಇಲ್ಲಿ ಒಂದು ಲೇಕಿಕ್ಕಿತ್ತ ಅಂತ ಡೌಟ್ ಆಗ್ತಿದೆ, ಯಾಕೆಂದರೆ ಆ ವೆಜಿಟೇಷನ್ನು ಅದೆಲ್ಲ ನೋಡಿದ್ರೆ, ಆ ಗ್ರೀನರಿ ಎಲ್ಲ, ಆ ಮೌಂಟೇನ್ಸ್ಗೂ ಇಲ್ಲೇನಾದ್ರು ಆಗಿನ ಕಾಲದಲ್ಲಿ ಒಂದು ಕೆರೆ ಇತ್ತು ಅನಿಸುತ್ತೆ. ಸೊ ಪ್ರಾಬ್ಲಿ ನೀರೆಲ್ಲ ಡ್ರೈ ಆಗಿ ಈ ಥರ ಆಗಿದೆ. ಸೊ ಅಲ್ಲಲ್ಲಿ ನಿಮಗೆ ಮನೆಗಳೆಲ್ಲ ಸಿಗುತ್ತೆ. ಸೇಮ್ ನಾವು ಬ್ಯಾಂಗ್ಳೂರಲ್ಲಿ ಹೇಗೆ ರೆಂಟ್ ಕೊಡ್ತೀವಲ್ಲ ಅದೇ ಥರ ಅವರು ರೂಮ್ಸ್ ಎಲ್ಲ ರೆಂಟ್ ಇದು ಮಾಡ್ತಾರೆ. ಪ್ಲಸ್ ಆ ಮೌಂಟೇನ್ಸ್ ಏನು ಕಾಣ್ತದಲ್ಲ ಅಲ್ಲಿ ಪಾತು, ಸೊ ಇವಾಗ ಅಲ್ಲೇ ಹೋಗ್ತೀವಿ. ಮತ್ತು ರೈಟ್ ಸೈಡ್ ನೋಡಿದ್ರೆ ನಿಮಗೆ ತುಂಬ ಟ್ರಯಲ್ಸ್ ಸಿಗುತ್ತೆ. ಅಲ್ಲಿ ನೋಡ್ಬೋದು ನೀವು ಟ್ರಯಲ್ಸ್ ಮಾರ್ಕ್ಸ್ ಎಲ್ಲ. ನಾವು ಇನ್ ಕೇಸ್ ಸಪ್ರೇಟಾಗಿ ಬಂದಿದ್ರೆ ಪ್ಯಾಕೇಜ್ ಇಲ್ಲದೆ ಪ್ರಾಬ್ಲಿ ನಾವು ಆ ಟ್ರಯಲ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದಿತ್ತು ಅನಿಸುತ್ತೆ, ಬಟ್ ಇವ್ರು ಅಲೋ ಮಾಡಲ್ಲ. ಸೊ ಅದೊಂದು ಡಿಸಡ್ವಾಂಟೇಜು ಇವ್ರ ಜೊತೆ ಬಂತು ಅಂತಂದರೆ.
ಏನು ಮಾಡೋಕ್ಕೂ ಆಗಲ್ಲ, ಅವ್ರದ್ದೇ ರೂಲ್ಸ್ ಫಾಲೋ ಮಾಡಬೇಕು. ಬಟ್ ಸೇಫ್ಟಿ ಇರುತ್ತೆ, ಸೊ ಅದು ಮೇನ್ ಕನ್ಸರ್ನ್ ನಮ್ಗೆ ಆಗಿದ್ದು. ಮ್ಯೂಸಿಕ್ ಯಾಕಂದರೆ ಫಸ್ಟ್ ಇವಾಗ 3 ಸೆಗ್ಮೆಂಟ್ ಇದೆ. ಫಸ್ಟ್ ಸೌತ್ ಪೋಲು, ಅದಾದಮೇಲೆ ಕಾರ್ದುಂಗ್ಲಾ ಪಾಸು, ಅದಾದಮೇಲೆ ಮತ್ತೆ ನಾರ್ತ್ ಪೋಲ್ ಅಂತ. ಸೊ ನಾವು ಫಸ್ಟ್ ಈಗ ನೆಕ್ಸ್ಟ್ ಒಂದು 20 ಕಿಲೋಮೀಟರ್ಸಲ್ಲಿ ಸೌತ್ ಪೋಲ್ ಸಿಗುತ್ತೆ, ಅದಾದಮೇಲೆ ಕಾರ್ದುಂಗ್ಲಾ, ಅದಾದಮೇಲೆ ನಾರ್ತ್ ಪೋಲು. ನಾರ್ತ್ ಪೋಲ್ ಬಂದ್ಬಿಟ್ಟು ಆ್ಯಕ್ಚುಲಿ ಕೆಳಗಡೆ ಇಳಿಯೋದು. ಇವಾಗ ಈ ಕಡೆಯಿಂದ ಹೋದರೆ ನಾವು ಸೌತ್ ಪೋಲ್ ಹತ್ಕೊಂಡು ಹೋಗ್ತಾ ಇದ್ದೀವಿ, ಅದಾದಮೇಲೆ ಡಿಸ್ಕಿಟ್ ಹೋಗೋದು. ಸೊ ಅಲ್ಲೋಗಿ ಸ್ಟೇ ಮಾಡಿ ಪ್ರಾಬ್ಲಿ ಹಂಡರಲ್ಲಿ ಹೋಗಿ ಬರ್ತೀವಿ. ಮತ್ತು ಹಾಗೆ ಮುಂದೆ ಹೋದರೆ ನಮಗೆ ಇದು 2 ಬೈಕ್ ನೋಡಿ, ಇದು 2 ಕೇರಳದಿಂದ ಬಂದಿರೋದು. ಒಂದು ಅಪಾಚೆ ಮತ್ತು ಇನ್ನೊಂದು R15. ನಾವು ಅನ್ಕೋತೀವಲ್ಲ ಈ ಲದಾಖೆಲ್ಲ ಮಾಡಬೇಕು, ಅಡ್ವೆಂಚರ್ ಮಾಡಬೇಕು ಅಂದರೆ ನಮಗೆ ಮೇಯ್ನ್ ಅಡ್ವೆಂಚರ್ ಬೇಕೇ ಬೇಕು, ಹಿಮಾಲಯನೇ ಬೇಕು ಅನ್ಕೋತೀವಿ. ಇವಾಗ ನೋಡಿ R15 ಟಾಪ್ ಬಾಕ್ಸು ಮತ್ತು ಪ್ಯಾನೇಜ್ ಟೈಪ್ ಎಲ್ಲ ಮಾಡಿದ್ದಾರೆ. ಇದಕ್ಕೆ ಅಂತಲೇ ಮಾಡ್ಸ್ ಎಲ್ಲ ಮಾಡಿ ಬಂದಿರೋ ಹಾಗಿದೆ. ಬೇಕಾದ್ರೆ ನೀವು ಸ್ಲೋ ಮೋಷನಲ್ಲಿದೆ ನೋಡಿ, ಅದು ಸೆಟಪ್ ನೋಡಿ ಯಾವ ಥರ ಮಾಡಿದ್ದಾರೆ ಅಂತ. ಸೇಮ್ ಅಪಾಚಿಗೂ ಅದೇ ಥರ ಮಾಡಿ ಬಂದಿರೋದು. ಸೊ ಆ ಪ್ಯಾಷನ್ ಇರಬೇಕಷ್ಟೇ ನಮಗೆ. ನಾವು ಎಕ್ಸೆಲಲ್ಲಿ ಬರ್ತೀವ ಇಲ್ಲ 3 ಅಡ್ವೆಂಚರ್ ಬರ್ತೀವ, ಅದು ಮ್ಯಾಟ್ರ್ ಆಗಲ್ಲ. ಮತ್ತು ಇಲ್ಲಿಂದ ನಿಮಗೆ ಒಳ್ಳೆ ಆಫ್ ರೋಡ್ ಸೆಕ್ಷನ್ ಶುರು ಆಗುತ್ತೆ. ನಿಮಗೆ ಟಾರ್ಮ್ಯಾಕ್ ಯಾವ್ದು ಇಲ್ಲ, ಪ್ರಾಬ್ಲಿ ನೆಕ್ಸ್ಟ್ ಇಯರಲ್ಲಿ ಇಲ್ಲೆಲ್ಲ ಟಾರ್ ಹಾಕ್ಬಿಡ್ತಾರೆ. ಸೊ ಆ ಮಜಾ ಹೋಗ್ಬಿಡುತ್ತಲ್ಲ ಅದು ಹಾಕೋದು. ಹಾಗೆ ನಿಮಗೆ ಮೇಲೆ ಕಾಣಿಸ್ತಿದೆಯಾ ಅಲ್ಲಿ ಲೇಯರ್ಸು, ಫಸ್ಟು, ಸೆಕೆಂಡು, ಥರ್ಡು, ಅದು ನೋಡಿ ಆ ರೋಡ್ ಮಾಡಿರೋದು, ಮತ್ತು 4th. ಸೊ ಇದು ಫಸ್ಟು ನಮಗೆ ದಾಟ್ಕೊಂಡು ಹೋದರೆ ನಾರ್ತ್ ಪೋಲ್ ಸಿಗುತ್ತೆ, ಅದಾದಮೇಲೆ ನಮಗೆ ಕಾರ್ದುಂಗ್ಲಾ, ಅದಾದಮೇಲೆ ಸೌತ್ ಪೋಲು. ಸೊ ಒಳ್ಳೆ ಮಜಾ ಇತ್ತು. ಇಲ್ಲಂತೂ ಈ ಆಫರ್ ನೋಡಿದ ತಕ್ಷಣ ನಾನು ಚೆಚ್ಚಾಡ್ಕೊಂಡು ಬಂದುಬಿಟ್ಟೆ. ಪಾಪ ಜೋಶ್ವ ಎಲ್ಲೋ ಹಿಂದೆನೇ ಇದ್ದಾನೆ ಅನಿಸುತ್ತೆ. ಬಟ್ ಒಳ್ಳೆ ಮಜಾ ಗುರು, ಇದಂತೂ ಮಸ್ತ್ ಎಂಜಾಯ್ ಮಾಡ್ಬೋದು. ಲದಾಖು ಒಳ್ಳೆ ಎಕ್ಸ್ಪೀರಿಯನ್ಸ್. ಕೆಳಗಡೆ ಇದ್ದಾಗ ಇದು ನಮಗೆ ಎಷ್ಟೋ ದೂರದಲ್ಲಿರೋ ಥರ ಕಾಣಿಸ್ತಾಯಿತ್ತು ಹೈಟು, ಆ ಸ್ನೋ ಕ್ಯಾಪ್ ಮೌಂಟೇನ್ಸು. ಸೊ ನಾನು ಅವ್ನಿಗೆ ಹೇಳಿದೆ ಜೋಶ್ವಾಗೆ, ನೋಡಿ ಇವಾಗ ಅಲ್ಲೇ ಪಾಸಸ್ ಬರೋದು, ಕಾರ್ದುಂಗ್ಲಾ ಪಾಸಸ್ಸು, ಭಾರತ್ಶಾಲಾ, ಚಾಂಗ್ಲಾರ್ಲಾ, ಅದೆಲ್ಲ ಅಲ್ಲೇ ಬರುತ್ತೆ, ನಾವು ಅಲ್ಲೇ ಹೋಗ್ತೀವಿ ಅಂತ. ಅದನ್ನು ಸುತ್ತಾಕೊಂಡು ಬಂದು ಇವಾಗ ಅದ್ರ ಹತ್ರ ಅಲ್ಲೇ ಬರ್ತಾ ಇದ್ದೀವಿ. ಸೊ ಇನ್ನೇನು ಇವಾಗ ಸೌತ್ ಪೋಲು ಸಿಗ್ತೀನಿ, ಒಂದು 3 ಕಿಲೋಮೀಟರ್ದು ಇದೆ ಅಷ್ಟೇ. ಮತ್ತು ಅಲ್ಲಿಂದ ಕಾರ್ದುಂಗ್ಲಾ ಪ್ರಾಬ್ಲಿ ಒಂದು 15 to 18 ಏನೋ ಇತ್ತು. ಬಿಟ್ಟರೆ ಆಯಿತು. ಇವರೆಲ್ಲ ತುಂಬ ಹಿಂದೆ ಹೋಗ್ಬಿಟ್ಟಿದ್ದಾರೆ, ಯಾರು ಇಲ್ಲ. ಅವನು ಮುಂದೆ ಕ್ಯಾಪ್ಟನ್ ಹೋಗ್ತಿದ್ದಾನಲ್ಲ, ಅವನು ನಾನು ಇಬ್ಬರೇ ಅಷ್ಟೇ. ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ, ಶಿವ आगे लगाना, जो बंदे आएंगे ना उनको रुकवा देना। एक्चुअली है बंदे जब वहाँ ये नहीं जहाँ पर कार के आगे नहीं, कार के आगे नहीं, थोड़ा आगे लगाओ, ठीक है। जैसे जैसे बंदे आते रहेंगे ना, वैसे वैसे क्या नाम है, आप वहाँ पर रोक लेना। बहुत दूर है, कोई बात नहीं, उनको रोक लेना। वो निकलेंगे यहाँ से, ठीक है ना? ठीक है, रोक लेना, जाओ। ಬಂದ್ರಿ. ಮೈ ಗಾಡ್, ಏನು ನೋಡ್ಕೊಂಡು ಬಂದಿದ್ದು ಗುರು ನಾವು. ಶಪ್ಪ ಕ್ರೇಜಿ ಮಾತ್ರ. ಕೈಯೆಲ್ಲ ಇಲ್ಲೋಡಿ ಹೆಂಗಾಗಿದೆ. ಆಫ್ ರೋಡು ಸೈಕು ಗುರು ಇದೆಲ್ಲ. ಇಲ್ಲೋಡಿ ಹೆಂಗಾಗಿದೆ.
ಮೈ ಗಾಡ್, ಅಮೇಝಿಂಗ್ ಅಮೇಝಿಂಗ್, ನೆಕ್ಸ್ಟ್ ಲೆವೆಲ್ ಅಡ್ವೆಂಚರು. ಗಾಡಿ ರಿಮ್ ಓಡಲ್ಲ ನೋಡಿ, ಹೆಂಗೆ ಹೋದಾಗ ಎಲ್ಲೆಲ್ಲಿ ಯಾವ ಪಾರ್ಟ್ ಸುತ್ತರೋಗಿದೆ ಗೊತ್ತಿಲ್ಲ. ಸೊ ಫೈನಲಿ ಇವಾಗ ಎಲ್ಲಿದ್ದೀವಿ ಹೇಳಿ? ವರ್ಲ್ಡ್ ಹೈಯೆಸ್ಟ್ ಮೋಟರಬಲ್ ರೋಡ್, ದಿ ಮೈಟಿ ಖಾರ್ದುಂಗ್ಲಾ. Sorry, 17,982 to be precise. Welcomes to top of the world, the mighty Khardungla. ಎಲ್ಲ ಫುಲ್ ಲಾಸ್ಟ್ ಟೈಮ್ ಬಂದಿದ್ದಾಗ ನಮಗೆ ಇದೆಲ್ಲ ಫುಲ್ ಐಸ್ ಸಿಕ್ಕಿತ್ತು. ಇಲ್ಲೆಲ್ಲ ನಿಂತ್ಕೊಂಡು ಐಸಲ್ಲಿ ಹೊಡೆದಾಡ್ತಿದ್ವಿ. ಇವಾಗ ನೋಡಿ. ಓಕೆ ಬನ್ನಿ, ನಮ್ಮ ಟೀಮ್ ಜೊತೆ ಬಂದಮೇಲೆ ಒಂದು ಫೋಟೋ ಗಿಟ್ಟು ತೊಗೊಂಬರೋಣ. ಇಲ್ಲಿ ಜಾಸ್ತಿ ಹೊತ್ತು ಇರೋಕ್ಕೂ ಹೋಗಲ್ಲ, ಯಾಕೆಂದರೆ ಇವಾಗ ನಾವು 18,000 ಫೀಟ್ ಹೈಟಲ್ಲಿದ್ದೀವಿ. ಸೊ ಇದಕ್ಕಿಂತ 1 ಮೀಟ್ರ್ ಜಾಸ್ತಿ ಚಾಂಗ್ಲಾಂಗ್ಲ ಇದೆ. ಸೊ ಆವಾಗ ಇವ್ರದ್ದೇನು ಸ್ವಲ್ಪ ಕ್ಯಾಲ್ಕುಲೇಷನ್ ಮಿಸ್ ಆಗಿ ಇದನ್ನು ಫಸ್ಟು ಅಂತ ಮಾಡಿದರು. ಸೊ ಇದಕ್ಕಿಂತ 1 ಮೀಟ್ರ್ ಜಾಸ್ತಿ ಇರೋದು ಚಾಂಗ್ಲಾಂಗ್ಲ. ಸೊ ಈಗ ಅದನ್ನು ಮುಗಿಸ್ಕೊಂಡು ಪ್ರಾಬ್ಲಿ ನಾವು ಉಮ್ಲಿಂಗ್ಲಾಗೆ ಹೋಗ್ತೀವಿ. ಉಮ್ಲಿಂಗ್ಲಾ ಬಂದ್ಬಿಟ್ಟು 19,000 to 20,000 ಹೈಟಲ್ಲಿದೆ. ಫೈನ್, achieved, done and dusted, conquered, second time ಖಾರ್ದುಂಗ್ಲಾ. ಬರ್ಬೇಕಾದ್ರೆ ಇದು ಗೋಪುರನ ಆಟೋಮೆಟಿಕ್ ವರ್ಕ್ ಆಗ್ತಿರಲಿಲ್ಲ. भाई लोग 10 मिनट है आप लोगों के पास, फोटो क्लिक कराओ, खाली पड़ा है अभी, पीछे बहुत ट्रैफिक आ रहा है, जल्दी जाओ. ಕರೆಕ್ಟ್ ಕರೆಕ್ಟ್ ಜೋಶ, पीछे बहुत ट्रैफिक आ रहा है, जल्दी जाओ. ಇವಾಗಲೇ ಹೋಗ್ಬಿಟ್ಟು ಕಮ್ಮಿ ಇದೆ ಟ್ರಾಫಿಕ್. ಬಾರೋ, ನಿನ್ನ ಹುಡುಕ್ತಾ ಇದ್ದೀನಿ. ಬಾ ಮಗ, ಫೈನಲಿ ವಿ ಡಿಡ್ ಇಟ್. ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ನಾನು ಆದರ್ಶ್ ಎಲ್ಲ ನಿಂತ್ಕೊಂಡು ಇದು ಮಾಡಿದ್ವಿ. ಎಲ್ಲ ಬ್ರೋ, ಹೌ ವಾಸ್ ದ ಫೀಲಿಂಗ್? It's great. You are at world highest motorable road. Yeah. How was the road? The road was good. It was exciting. No, only for the if you are alone, no, then you can belt the bike and come. We were belting like anything. So, ಇಲ್ಲಿ ಏನಾಗಿದೆ, ಇದು ತುಂಬ ಹೈಟ್ ಇರೋದ್ರಿಂದ ತುಂಬ ಜನಕ್ಕೆ ಡಿಸಿನೆಸ್ ಆಗಲಿ ಏನೋ ಡಿಫ್ರೆಂಟ್ ಫೀಲಿಂಗ್ ಗೊತ್ತಾಗುತ್ತೆ. ಕೆಲವೊಂದು ಟೈಮ್ ಮೆಮೊರಿ ಲಾಸ್ ಕೂಡ ಆಗುತ್ತಂತೆ. ಜಾಸ್ತಿ ಮಾತಾಡೋಕ್ಕಾಗಲ್ಲ. ವ್ಯೂ ನೋಡಿ, ಅಲ್ಲೊಂದು ಪಾತ್ ಇದೆ, ಟ್ರಯಲು, ಅಮೇಝಿಂಗ್. ಮತ್ತು ನಿಮಗೆ ಅಲ್ಲಿ ಒಂಥರ ಪೂರ್ತಿ ಗ್ಲೇಷಿಯರ್ಸ್ದು ಇದೆ. ಅದು ಪ್ರಾಬ್ಲಿ ಒಂದು -50-60ವರೆಗೂ ಇರುತ್ತೆ. ಸೊ ಎಷ್ಟೇ ಬಿಸಿಲು ಹೊಡೆದ್ರೂ ಅದು ಕರಗಲ್ಲ, ಗಟ್ಟಿಯಾಗಿಬಿಟ್ಟಿರುತ್ತೆ. ಸೊ ಅದು ಕರಗಲ್ಲ ಏನು. ಒಂದು ವಾಟರ್ ಬಾಟ್ಲು ತಗೊಂಡು ನೀರು ಕಿಡ್ಕೊಂಡು ಇಲ್ಲಿಂದ ಖಾಲಿ ಮಾಡೋಣ. ನೆಕ್ಸ್ಟು ಡಿಸ್ಕಿಟ್ಟು, ಅದು ಅಷ್ಟೇ ತುಂಬ ಫೇಮಸ್ ಪ್ಲೇಸು. ಅಲ್ಲೋಗ್ಬಿಟ್ಟು ಬುದ್ಧದು ಸ್ಟ್ಯಾಚ್ಯೂ ಎಲ್ಲ ನೋಡಿಕೊಂಡು ಹೊರಡೋಣ. ಕಾನ್ವೇ ಇದು ಬಂತಲ್ವ, ಇದು ಬಂತು ಅಂದರೆ ತುಂಬ ಟ್ರಾಫಿಕ್ ಶುರು ಆಗಿಬಿಡುತ್ತೆ. ಯಾಕೆಂದರೆ ಕಂಪ್ಲೀಟ್ ರೋಡ್ ತುಂಬ ಇವರೇ ಇರ್ತಾರಲ್ಲ ನೋಡಿ, ಯಾವ ಲೆವೆಲ್ ಟ್ರಾಫಿಕ್ ಜಾಮ್ ಆಗಿದೆ. ಓಹೋ ಅಣ್ಣ, ನಮಸ್ಕಾರ. ಸಿ ಯು ನೆಕ್ಸ್ಟ್ ಟೈಮ್ ಮಗ. ಖಾರ್ದುಂಗ್ಲಾ ಏರೋಣ. ಸಿ ಯು ನೆಕ್ಸ್ಟ್ ಟೈಮ್ ವಿತ್ ಅವರ್ ಓನ್ ಬೈಕ್. ಎಷ್ಟು ಜನ ಅವ್ರು ನೋಡ್ತೀವಿ ಇಲ್ಲಿ. ಜಾತ್ರೆ ಇಲ್ಲಿ. ಕಾಫಿ ಟೀ ಎಲ್ಲ ಸಿಗುತ್ತೆ, ಬಟ್ ನಮ್ಗೆ ಇರೋಕ್ಕೆ ಬಿಡ್ತಿಲ್ಲ. ಅದು ಸೈಜ್ ನೋಡಿ ಆ ಗ್ರಿಪ್ಗೆ. ಯಾಕೆಂದರೆ ವಿಂಟರ್ ಸ್ಪಿತ್ತಿಗೆಲ್ಲ ಈ ಥರದ್ದು ಮಾಡಲೇಬೇಕು ನೀವು. ಓರೇ ವಾ, ಇದೊಂದು ವ್ಯೂ ನೋಡಿ, ಇದು ಹೆಂಗೆ ಬಂದಿದೆ. ಇದು ಕ್ರೇಜಿ ವ್ಯೂ ಇದು. ಏನಿದೆ ಗುರು, ಹಿಂಗೆ ಹೋಗಿ ಹಿಂಗೆ ಬಂದು ಅಲ್ಲಿ ಹೋಗ್ಬೇಕಲ್ಲ ಗುರು. ನೋಡಿ, ಇದು
ಜೊಜಿಲಲ್ಲಿ ಇದೇ ಥರ ಮಾಡಿದರು. ಫಸ್ಟ್ ಹೋಗೋಕ್ಕೆ ಮುಂಚೆ ಎಲ್ಲ ಕಿತ್ತೋಗಿತ್ತು, ಆಮೇಲೆ ಹಾಕಿದ್ಮೇಲೆ ಈ ಜೊಜಿಲ ಪ್ಯಾಸಲ್ಲಿ ಈ ಥರ ಈ ಚಿಕ್ಕ ಚಿಕ್ಕ ಟೈಲ್ಸ್ ಬರುತ್ತೆ, ಇದಕ್ಕೆ ಏನಂತಾರೆ ಗೊತ್ತಿಲ್ಲ, ಈ ಥರ ಹಾಕಿ ರೆಡಿ ಮಾಡೋದು. ಹಿಂಗೆ ಬಂದು ವಾರೆ 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 ವಾ ಏರಿದ ವ್ಯಾಲಿ ಇದು ನೋಡಿ. ಇದೆಲ್ಲ ಐಸ್ ಹಂಗೆ ಜಮಾ ಹೋಗಿದೆ ಅಂತಾರಲ್ಲ, ಹಂಗೆ ಎಲ್ಲ ಕಚ್ಕೊಂಡು ಹಂಗೆ ಫುಲ್ ಗಟ್ಟಿ ಆಗಿಬಿಟ್ಟಿದೆ ಅದು. ಅಚ್ಯುತಂ ಕೇಶವಂ ರಾಮನಾರಾಯಣ ಕೃಷ್ಣ ದಾಮೋದರ ವಸುದೇವಂ ಭಜೆ ಶ್ರೀಧರಂ ಮಾಧವಂ ಗೋಪಿಕಾ ವಲ್ಲಭಂ ಜಾನಕಿ ನಾಯಕ ರಾಮಚಂದ್ರ ಭಜೆ. ಹರೇ ರಾಮ್ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹತ್ತೂರಿನ ಒಡೆಯ ನೀನು ಗೊತ್ತೇನೋ ಯಾರು ನಿಂಗೆ, ಸೈನ್ಯನೇ ಇಲ್ಲ ಇವ್ನ್ಗೆ, ಹೊಂಟವ್ನೆ ರಾಜನಂಗೆ, ಬೆಳಗಾಗೋದ್ರಲ್ಲೇ ಬೆಳೆದ ಬೆಳಗಾಗೋದ್ರಲ್ಲೇ ಬೆಳೆದು ಫೇಮಸ್ಸು ಆಗೋದ್ನೆಲ್ಲ ನಾನಂದೋರ್ಗೆಲ್ಲ ತೊಡೆತಟ್ಟಿ ನಿಂತವ್ ನೋಡ್ಲಾ. ಬೆಳೆದ ಇಲ್ಲಿ ಮಾತ್ರ ಕರ್ವ್ಸ್ ಎಲ್ಲ ಭಾರಿ ಹುಷಾರಾಗಿರ್ಬೇಕು, ಯಾಕಂದರೆ ಶಾರ್ಟ್ ಟರ್ನ್ ಬರುತ್ತೆ, ಪ್ಲಸ್ ಇಲ್ಲ ಗ್ರಾವೆಲ್ಸ್ ಇರುತ್ತಲ್ಲ, ಕೈಯಲ್ಲಿ ಹಂಗೆ ಸ್ಲಿಪ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಬಟ್ ಆದರೆ ಈ ಆಫ್ ರೋಡ್ ಮಜಾ ಈ ಥರ ಎಲ್ಲ ನೀವು ಇದು ಹಾಕ್ಬಿಟ್ರೆ ಇರಲ್ಲ ಗುರು, ಇದೆಲ್ಲ ಹಾಕ್ಬಾರ್ದು, ಅದೇ ಮಜಾ. ಅದಕ್ಕೋಸ್ಕರ ನಂತರ ಅಲ್ಲಿಂದ ಇಲ್ಲಿ ಬರೋದು. ಯಪ್ಪ ಗ್ಲಾಸ್ ಮುಟ್ಕೊಂಡ್ಬಿಟ್ರಂತೂ ಮುಖಕ್ಕೆ ಹಂಗೆ ಗಾಳಿ ಅದು ಸಣ್ಣ ಪ್ರೀತಿಂದು ಹೊಡಿಯುತ್ತೆ ಮಾತಾಡೋಕ್ಕೆ. ಇವತ್ತಂತೂ ಒಳ್ಳೆ ಮಜಾ ಬಂತು, ಒಳ್ಳೆ ಆಫ್ ರೋಡು ಸೈಕು. ಬಟ್ ಏನಂದರೆ ನಾವು ಕಾರ್ದಲ್ಲೆಲ್ಲ ಮುಗಿಸ್ಕೊಂಡು ಕೆಳಗಡೆ ಇಳಿತಾ ಇರ್ತೀವಲ್ಲ, ಆವಾಗ ಈ ಟೈಲ್ಸೆಲ್ಲ ಹಾಕ್ಬಿಟ್ಟು ರೋಡ್ ಇದು ಮಾಡಿಬಿಟ್ಟಿದ್ದಾರೆ, ಅದೊಂದೇ ಬೇಜಾರು. ನಮ್ಮನ್ನು ಬಂದ ಅನ್ಸುತ್ತೆ. ಬಾ 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 ಬಾ. ಹೆಂಗಿದೆ ನೋಡಿದ್ರು, ಇದು ನೋಡೋದಕ್ಕೆ ಗೊತ್ತಾಗ್ಬಿಡುತ್ತೆ ಮ್ಯಾಗ್ನೆಟಿಕ್ ಪವರ್ ಎಷ್ಟಿದೆ ಇದರಲ್ಲಿ ಅಂತ. ಓ ಮೈ ಗಾಡ್, ಅರ್ಥ ಒಂಥರ ಎಲ್ಲ ಥರದ ಎಲಿಮೆಂಟು ಇದೆ, ಐರನಿಂದ ಹಿಡಿದು ಪೆಟ್ರೋಲಿನಿಂದ ಹಿಡಿದು ಏನೊಂದು ಬೇಕು ನಿಮಗೆ, ಮ್ಯಾಗ್ನೆಟಿಕ್ ಅಂತ ಹಿಡಿದು. ಮೈ ಗಾಡ್, ಎಲ್ಲ ಒಂದು ಕಡೆ ಇಲ್ಲ ಹಾಕಿದ್ವಿ. ಆನ್ ದಿ ವೇ ಟು ಯಾವುದಿದು ಕಲ್ಸರ್ ಅಂತ, ಅಲ್ಲಿ ನಮ್ಮದು ಲಂಚ್ ಬ್ರೇಕ್ ಇದೆ. ಯಾಕೋ ವೀಲ್ ಸ್ವಲ್ಪ ತುಂಬಾ ಅಲ್ಲಾಡ್ತಿದೆ, ಏರ್ ಕಮ್ಮಿ ಆಗಿದೆಯಾ ಅಂತ ಕಾನ್ಫಿಡೆನ್ಸ್ ಸಿಗ್ತಿಲ್ಲ. ಅಲ್ಲೊಂದು ಕಡೆ ತಬಕೊಂಬಿಟ್ಟೆ. ಓಕೆ ಬಾ ಬಾ ಬೇಗ. ರೆಡಿ 1 2 3 ಥರ್ಡ್. ದೇವಸ್ಥಾನ ಸೆಲ್ಫಿ ಹೊಡ್ಕೊಳ್ಳೋದು ಬ್ಯುಸಿಯಾಗವ್ರೆ, ನಮ್ಮನ್ನು ಮಾತ್ರ ಕರೀತಾನೇ ಇಲ್ಲ. ಅದಕ್ಕೆ ಹೇಳೋದು ಎಕ್ಸೆಪ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ. ನೋಡಿ ಮುಂದೆ ಲ್ಯಾಂಡ್ ಸ್ಲೈಡ್ ಆಗಿದೆ, ಸ್ವಲ್ಪನೂ ಇದಿಲ್ಲ. ಹೋಗಾಗ್ತಿಲ್ಲ ಇವಾಗ. ಸೊ ಲ್ಯಾಂಡ್ ಸ್ಲೈಡೆಲ್ಲ ಕ್ಲಿಯರ್ ಮಾಡೋವರೆಗೂ ನೋ ವೇ ಔಟ್. ಎಲ್ಲರೂ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದಾರೆ. ಇದೇ ಕತೆ. ಬಾ ಜೋಶ್ವಾ, ಹೋಗಿಬ್ರೋಣ ಬರಲ್ಲಿ, ಅಲ್ಲಿ ಹೋಗ್ತಿದ್ದಾರೆ. ಹೌದಾ? ಗಾಡಿಗಳೆಲ್ಲ ಪಾರ್ಕ್ ಮಾಡ್ಕೊಂಡು ನಿಂತಿದ್ದೀವಿ.
ಕಂಪ್ಲೀಟ್ ರೋಡ್ ಎಲ್ಲ ಫುಲ್ ಬ್ಲಾಕ್ ಆಗಿದೆ. ಅದು ಎಷ್ಟೊತ್ತಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಲೇಟ್ ಆದರೂ ಆಗ್ಬೋದು. ಜಾಮ್ ನೋಡಿ ಎಲ್ಲಿ ಗಂಟಾಗಿದೆ. ಇದೆಲ್ಲ ಕ್ಲಿಯರ್ ಮಾಡಿ ಇವ್ರು ಅದಕ್ಕೆ ಹಾಕಿ ಇವ್ರು ಇದಕ್ಕೆ ಹಾಕಿ, ಬಟ್ ಬೇಗ ಮಾಡ್ತಾರೆ ಅವರು ಬ್ರೋದವರು. ಬನ್ನಿ ಸುಸ್ತು ಹೋಗಿ ಬರೋಣ.